ಹಾಯ್ ಎಲ್ರಿಗೂ ನಮಸ್ಕಾರ. ಈಗೆಲ್ಲ ನೀವು ನೋಡ್ತಿರ್ಬೋದು, ಕೆಲವೊಂದು ವಾಟ್ಸಪ್ ಅಲ್ಲೆಲ್ಲ ಈಗ ಎಲ್ಲ ಬಹಳಷ್ಟು ಕೇಸಸ್ ಆಗ್ತಿದಾವೆ. ಅದು ಏನಂತಂದ್ರೆ ಈಗ ಅನ್ನೋನ್ ನಂಬರ್ಸ್ ಇಂದ ಎಲ್ಲ ನಿಮಗೆ ಕಾಲ್ಸ್ ಬರ್ತವೆ. ಕಾಲ್ಸ್ ಬಂದ್ಮೇಲೆ ಏನಾಗುತ್ತೆ ಅಂತಂದ್ರೆ ಆ ಒಂದು ಕಾಲ್ ಬಂದಿರುತ್ತಲ್ಲ ಅಪೋಸಿಟ್, ಅಂದ್ರೆ ಏನು ಅನ್ನೋನ್ ನಂಬರ್ ಇಂದ ಕಾಲ್ ಬಂದಿರುತ್ತಲ್ಲ, ಜಸ್ಟ್ ಡೈರೆಕ್ಟ್ ಆಗಿ ಏನ್ ಮಾಡ್ತಾರೆ ಅಂತಂದ್ರೆ ವಿಡಿಯೋ ಕಾಲ್ ಆ ತರ ಎಲ್ಲ ಕಾಲ್ಸ್ ಬರ್ತಿದಾವೆ. ಬಂದ ತಕ್ಷಣ ನೀವು ಯಾರೋ ನಿಮಗೆ ಗೊತ್ತಿರೋರು ಅಂತ ಡೈರೆಕ್ಟ್ ಆಗಿ ರಿಸೀವ್ ಮಾಡಕ್ ಹೋಗ್ತೀರಾ. ರಿಸೀವ್ ಮಾಡಿದ್ಮೇಲೆ ಏನಾಗುತ್ತೆ ಅಂತಂದ್ರೆ ಅಲ್ಲಿ ಅಪೋಸಿಟ್ ಪರ್ಸನ್ ಏನ್ ಇರ್ತಾನಲ್ಲ, ಕೆಲವೊಂದು ಟೈಮ್ ಫಾರ್ ಎಕ್ಸಾಂಪಲ್ ಹುಡುಗರಿಗಾದ್ರೆ ಹುಡುಗಿಯರ ಕಡೆಯಿಂದ ಕಾಲ್ಸ್ ಬರ್ತಿದಾವೆ, ಹುಡುಗಿಯರಿಗಾದ್ರೆ ಹುಡುಗರ ಕಡೆಯಿಂದ ಕಾಲ್ಸ್ ಬರ್ತಿದಾವೆ. ಇದು ಏನಾಗುತ್ತೆ ಅಂತಂದ್ರೆ ಒಂದು ಹುಡುಗಿ ಏನಾದ್ರು ಕಾಲ್ ರಿಸೀವ್ ಮಾಡಿದ್ಲು ಅಂತ ಅನ್ಕೊಳ್ಳಿ, ವಿಡಿಯೋ ಕಾಲ್. ಅಪೋಸಿಟ್ ಪರ್ಸನ್ ಏನ್ ಇರ್ತಾನಲ್ಲ ಅವನು ನ್ಯೂಡ್ ಅಲ್ಲಿ ಇರ್ತಾನೆ. ಇವ್ರು ಏನ್ ಮಾಡ್ತಾರೆ, ಸಡನ್ಲಿ ರಿಸೀವ್ ಮಾಡಿಬಿಡ್ತಾರೆ, ಇವ್ರಿಗೂ ಗೊತ್ತಾಗಲ್ಲ. ಬಟ್ ಅಲ್ಲಿ ಅಪೋಸಿಟ್ ಪರ್ಸನ್ ಏನ್ ಇರ್ತಾನಲ್ಲ ಅವ್ನು ನ್ಯೂಡ್ ಅಲ್ಲಿ ಇರ್ತಾನೆ. ಆ ನ್ಯೂಡ್ ಅಲ್ಲಿ ಇದ್ಮೇಲೆ ಕಾಲ್ ರೆಕಾರ್ಡಿಂಗ್ ಮಾಡ್ಕೊಂಡು ಇವರು ಏನ್ ಇಮಿಡಿಯೇಟ್ ಆಗಿ ಕಾಲ್ ರಿಸೀವ್ ಮಾಡಿದ ತಕ್ಷಣ ಇವ್ರದ್ದು ಫೇಸ್ ಏನ್ ಕಾಣುತ್ತಲ್ಲ ಆ ಒಂದು ಕಾಲ್ ರೆಕಾರ್ಡಿಂಗ್ ಮಾಡ್ಕೊಂಡು ಆಮೇಲೆ ಆ ವಿಡಿಯೋನ ಇವ್ರಿಗೆ ಆ ನಂಬರಿಗೆ ಕಳಿಸ್ಬಿಟ್ಟು ಬ್ಲಾಕ್ ಮೇಲ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಯಾವ ತರ ಅಂತಂದ್ರೆ ಈ ತರ ನ್ಯೂಡಲ್ಲಿ ವಿಡಿಯೋ ಕಾಲ್ ನೀವೇ ಕೇಳಿದಿರಾ ಹಂಗೆ ಹಿಂಗೆ ಅಂತ. ಈ ತರ ಎಲ್ಲ ಬಹಳಷ್ಟು ಜನ ಹೆಣ್ಮಕ್ಳು ಪ್ರಾಬ್ಲಮ್ ಫೇಸ್ ಮಾಡಿದ್ದಾರೆ. ಆಮೇಲೆ ಹುಡುಗರಿಗೂ ಈ ತರ ಬರ್ತಿದಾವೆ. ಬಟ್ ಏನ್ ಮಾಡ್ಬೇಕಂತಂದ್ರೆ ಈ ತರ ಅನ್ನೋನ್ ಕಾಲ್ಸ್ ಏನಾದ್ರು ಬರಬಾರ್ದು ಅಂತಂದ್ರೆ ವಾಟ್ಸಪ್ ಅಲ್ಲಿ ಒಂದು ಸೆಟ್ಟಿಂಗ್ ಇದೆ, ಅದು ನೀವೇನಾದ್ರೂ ಆನ್ ಮಾಡ್ಕೊಂಡ್ರೆ ನಿಮ್ಗೆ ಯಾವ್ದೇ ತರ ಈ ತರ ಅನ್ನೋನ್ ನಂಬರ್ಸ್ ಇಂದ ಡೈರೆಕ್ಟ್ ಆಗಿ ನಿಮ್ಗೆ ಕಾಲ್ಸ್ ಬರಲ್ಲ. ಜಸ್ಟ್ ಕಾಲ್ ಲಿಸ್ಟ್ ಅಲ್ಲಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆ ಸೆಟ್ಟಿಂಗ್ ಏನಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವು ಏನಾದ್ರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಯಾಕಂದ್ರೆ ಇದೇ ತರ ಇನ್ಫಾರ್ಮೇಟಿವ್ ವಿಡಿಯೋಸ್ ನಿಮ್ಮ ಮುಂದೆ ಬರ್ತಾನೆ ಇರ್ತವೆ. ಆಲ್ರೆಡಿ ಈಗ ಮಾಡಿದ್ದೀನಿ, ನೀವು ವೈಟ್ ಕಾಲಲ್ಲಿ ನೋಡ್ಬೋದು, ಇಲ್ಲಾಂತಂದ್ರೆ ಸ್ಕ್ರೀನ್ ಹ್ಯಾಂಡ್ ಅಲ್ಲಿ ಹಾಕಿರ್ತೀನಿ. ಆಮೇಲೆ ಲೈಕ್ ಮಾಡೋದು ಮರಿಬೇಡಿ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ, ಫಸ್ಟು ನೀವು ವಾಟ್ಸಪ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ಮೇಲೆ ನೀವು ನೋಡ್ಬೋದು 3 ಡಾಟ್ಸ್ ಇದೆ. 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಸೆಟ್ಟಿಂಗ್ಸ್ ಅಲ್ಲಿ ಹೋಗಿ. ಓಕೆನಾ? ಸೆಟ್ಟಿಂಗ್ಸ್ ಅಲ್ಲಿ ಹೋದ್ಮೇಲೆ ನೀವು ನೋಡ್ಬೋದು ಇಲ್ಲಿ ಪ್ರೈವೇಸಿ ಅಂತ ಇದೆ. ಪ್ರೈವೇಸಿ ಮೇಲೆ ಕ್ಲಿಕ್ ಮಾಡಿ. ಪ್ರೈವೇಸಿ ಮೇಲೆ ಹೋದ್ಮೇಲೆ ಕೆಳಗಡೆ ಲಾಸ್ಟಿಗೆ ಬಂದ್ರೆ ಪ್ರೈವೇಸಿ ಚೆಕಪ್ ಅಂತ ಇದೆ. ಓಕೆನಾ? ಲಾಸ್ಟ್ ಆಪ್ಷನ್ ಪ್ರೈವೇಸಿ ಚೆಕಪ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೀವು ನೋಡ್ಬೋದು 4 ಆಪ್ಷನ್ಸ್ ಇದೆ. ಇದರಲ್ಲಿ ಫಸ್ಟ್ ಒನ್ ಚೂಸ್ ಹೂ ಕ್ಯಾನ್ ಕಾಂಟ್ಯಾಕ್ಟ್ ಯು ಅಂತ ಇದೆ. ಓಕೆನಾ? ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡ್ಬೋದು ಸೈಲೆನ್ಸ್ ಅನ್ನೋನ್ ಕಾಲರ್ಸ್ ಅಂತ ಇದೆ, 2ನೇ ಆಪ್ಷನ್. ಆ ಒಂದು ಆಪ್ಷನ್ ಅಲ್ಲಿ ಹೋಗಿ. ಆ ಆಪ್ಷನ್ ಹೋದ್ಮೇಲೆ ಈ ಒಂದು ಆಪ್ಷನ್ ಏನಿದೆಲ್ಲ ಇಲ್ಲಿ ರೈಟ್ ಸೈಡ್ ನೀವು ನೋಡ್ಬೋದು, ಇದನ್ನ ನೀವು ಬಹಳಷ್ಟು ಜನ ಆಫ್ ಮಾಡ್ಕೊಂಡಿರ್ತಾರ. ಇದನ್ನ ಆನ್ ಮಾಡ್ಕೊಳ್ಳಿ. ಇದನ್ನ ಆನ್ ಮಾಡ್ಕೊಂಡ್ರೆ ನಿಮಗೆ ಯಾವುದೇ ಅನ್ನೋನ್ ನಂಬರ್ ಇಂದ ಡೈರೆಕ್ಟ್ ಆಗಿ ನಿಮಗೆ ವಾಟ್ಸಪ್ ಅಲ್ಲಿ ಹೇಳ್ತಿರೋದು ನಾನು, ವಾಟ್ಸಪ್ ಅಲ್ಲಿ ಡೈರೆಕ್ಟ್ ಆಗಿ ನಿಮಗೆ ಕಾಲ್ ಬರಲ್ಲ. ಓಕೆನಾ? ಇದು ಒಂದು ಆಪ್ಷನ್ ಆನ್ ಮಾಡ್ಕೊಳ್ಳಿ. ಇದು ಬಹಳಷ್ಟು ಜನ ಆನ್ ಮಾಡ್ಕೊಂತಿಲ್ಲ, ಹಂಗಾಗಿ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಿದ್ದಾರೆ. ನಿಮ್ಗೆ ಏನಾಗುತ್ತೆ ಅಂತಂದ್ರೆ ಇದನ್ನ ಆನ್ ಮಾಡ್ಕೊಂಡ್ರೆ ಕಾಲ್ಸ್ ಬಂದ್ರು ಅದು ಏನಾಗುತ್ತೆ ಅಂತಂದ್ರೆ ನಿಮಗೆ ಡೈರೆಕ್ಟ್ ಆಗಿ ಕಾಲ್ಸ್ ಬರಲ್ಲ. ಬ್ಯಾಕ್ ಬನ್ನಿ. ಇಲ್ಲಿ ಕಾಲ್ಸ್ ಅಂತ ಇದೆಯಲ್ಲ, ಕಾಲ್ಸ್ ಹಿಸ್ಟ್ರಿ ಒಳಗಡೆ ಹೋದ್ರೆ ಇಲ್ಲಿ ನೋಟಿಫಿಕೇಶನ್ ಇರುತ್ತೆ. ಇಲ್ಲಿ ಏನ್ ಕಾಲ್ಸ್ ಹಿಸ್ಟ್ರಿ ಇದೆಯಲ್ಲ, ಇದೇ ಒಂದು ಇದರಲ್ಲಿ ಈ ತರ ನಂಬರ್ ಇಂದ ಕಾಲ್ ಬಂದಿದೆ ಅಂತ ಅಲ್ಲಿ ಒಂದು ಹಿಸ್ಟ್ರಿ ಇರುತ್ತೆ ಹೊರತು ಡೈರೆಕ್ಟ್ ಆಗಿ ನಿಮಗೆ ಕಾಲ್ ಬರಲ್ಲ. ಓಕೆನಾ? ನೀವು ಇಲ್ಲಿ ನೋಡ್ಕೊಂಡು ನಂಬರ್ ನೋಡ್ಕೊಂಡು ನೀವು ಟ್ರೂ ಕಾಲರ್ ಅಲ್ಲಿ ಇಲ್ಲ ನಿಮ್ ಫ್ರೆಂಡ್ಸ್ ಅಲ್ಲಿ ಯಾರಾದ್ರೂ ಚೆಕ್ ಮಾಡ್ಕೊಂಡು ಇದು ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ಏನಾದ್ರು ವಾಯ್ಸ್ ಕಾಲ್ ಆ ತರ ಬಂತಂತಂದ್ರೆ ನೀವು ಕನ್ಫರ್ಮ್ ಮಾಡ್ಕೊ. ಬಟ್ ಇಫ್ ಏನಾದ್ರು ನಿಮಗೆ ಡೈರೆಕ್ಟ್ ಆಗಿ ಮತ್ತೆ ವಿಡಿಯೋ ಕಾಲ್ ಆ ತರ ಏನಾದ್ರು ಬಂದ್ರೆ ಇನ್ನೊಂದು ನೀವು ಒಂದು ಸಿಂಪಲ್ ಟ್ರಿಕ್ ಹೇಳ್ಕೊಡ್ತೀನಿ, ಅದನ್ನ ನೀವು ಫಾಲೋ ಮಾಡ್ಬೋದು. ನಿಮಗೆ ಏನಾದ್ರು ಕಾಲ್ಸ್ ಬಂತು ಅಂತಂದ್ರೆ ಕಾಲ್ ರಿಸೀವ್ ಮಾಡೋಕ್ಕಿಂತ ಮುಂಚೆ ಈಗ ಫ್ರಂಟ್ ಕ್ಯಾಮ್ರಾ, ಇದು ನನ್ನ ಟ್ಯಾಬ್ ಆಕ್ಚುಲಿ ಇರೋದು, ಇಲ್ಲಿ ಫ್ರಂಟ್ ಕ್ಯಾಮ್ರಾ ಇದೆ ಅಂತ ಅನ್ಕೊಳ್ಳಿ. ಕ್ಯಾಮ್ರಾ ಮೇಲೆ ಈ ತರ ಬೆರಳು ಈ ತರ ಅಡ್ಡ ಇಟ್ಕೊಂಡು ಆಮೇಲೆ ರಿಸೀವ್ ಮಾಡಿ ನೀವು. ಓಕೆನಾ? ನಿಮ್ಗೇನಾದ್ರೂ ಹಂಗೆ ರಿಸೀವ್ ಮಾಡ್ಬೇಕಂತ ಏನಾದ್ರು ಇತ್ತಂತಂದ್ರೆ ಆ ತರ ಅಡ್ಡ ಇಟ್ಕೊಂಡು ಕ್ಯಾಮ್ರಾನ ತೋರಿಸ್ಲಾರಂಗೆ ರಿಸೀವ್ ಮಾಡಿ. ಆಮೇಲೆ ನಿಮ್ಗೇನು ಪ್ರಾಬ್ಲಮ್ ಆಗಲ್ಲ. ಈಗ ಇನ್ನೊಂದು ಏನಾಗುತ್ತೆ ಅಂತಂದ್ರೆ ನೀವು ಹಿಂಗೆ ಈ ತರ ಕ್ಯಾಮ್ರಾನ ಅಡ್ಡ ಇಟ್ಕೊಂಡು ನೀವು ರಿಸೀವ್ ಮಾಡಿದ್ರು ಆದ್ರೂ ನಿಮ್ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡಿ ಅದನ್ನ ಕಳಿಸ್ತಿದ್ದಾರೆ. ಅಂದ್ರೆ ನಿಮ್ ಫೇಸ್ ಏನಿರಲ್ಲ ಅಲ್ಲಿ, ಆದ್ರೂ ಕಳಿಸ್ತಿದ್ದಾರೆ. ಹೆಂಗಂತಂದ್ರೆ ಏನೋ ಮಾಡಿದ್ರು ಕಳಿಸ್ತಾರಂತ ಆ ಒಂದು ಸ್ಕ್ಯಾಮರ್ಸ್ ಏನಿದಾರಲ್ಲ ಆ ತರ ಮಾಡ್ತಿದ್ದಾರೆ. ಈ ಒಂದು ಕ್ಯಾಮ್ರಾ ಏನಾದ್ರು ನಿಮ್ ಫೇಸ್ ಬರಬಾರ್ದು ಅಂತಂದ್ರೆ ಕ್ಯಾಮ್ರಾಕ್ಕೆ ಅಡ್ಡ ಕೈ ಇಟ್ಕೊಂಡು ನೀವು ರಿಸೀವ್ ಮಾಡ್ಬೋದು. ಇಲ್ಲಾಂತಂದ್ರೆ ನಾನು ಏನು ಆಪ್ಷನ್ ಹೇಳಿದ್ನಲ್ಲ ಆ ಒಂದು ಆಪ್ಷನ್ ಆನ್ ಮಾಡ್ಕೊಂಡು ನೀವು ಆಮೇಲೆ ಕಾಲ್ ಲಿಸ್ಟ್ ಅಲ್ಲಿ ಹೋಗಿ ಚೆಕ್ ಮಾಡ್ಕೋಬಹುದು. ಓಕೆನಾ? ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತಿದ್ದೀನಿ.
ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.